22ನೇ ತಾರೀಕು ಏನೇ ಇದ್ರೂ ಸಹ ಬಂದ್ ಮಾಡೇ ಮಾಡ್ತೀವಿ. ಅಚಲವಾದಂಥ ನಿರ್ಧಾರಕ್ಕೆ ಈಗ ಸಂಘಟನೆಗಳು ಬಂದಾಗ್ಬಿಟ್ಟಿದೆ. SLC ಪರೀಕ್ಷೆ ಇದ್ದೀರಿ ಹೆಂಗ್ರಿ ಮಾಡ್ತೀರಾ ನೀವು ಅಂತಂದರೆ, SLC ಎಕ್ಸಾಮ್ ಇದೆಯಾ ಮುಂದಕ್ಕೆ ಹಾಕೊಳ್ಳಿ ದಿನಾಂಕ ಅನ್ನೋ ಲೆವೆಲ್ಲಿಗೆ ಈಗ ಸಂಘಟನೆಗಳು ಬಂದ್ಬಿಟ್ಟಿವೆ. ಇದರಿಂದ ಆಗುವಂಥ ಪ್ರಯೋಜನ ಆದರೂ ಏನರಪ್ಪ ಹೇಳಿ ಅಂತಂದರೆ ಏನೂ ಹೇಳ್ತಾ ಇಲ್ಲ. ನಾವು ಬಂದ್ ಮಾಡ್ಬೇಕು ಬಂದ್ ಮಾಡ್ತೀವಿ ಅಂತಾರೆ. ಏನರಪ್ಪ ನಿಮ್ಮ ಕತೆ? ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಫಿಕ್ಸ್ ಅಂತೆ. ಯಾಕೆ ಬಂದ್ ಮಾಡ್ತೀರೋ, ಇದರಿಂದ ಆಗೋದೇನಿದೆ ರಾಜ್ಯಕ್ಕೆ ಅನ್ನೋದಾದರೆ ಇಲ್ಲ, ಬಂದ್ ಮಾಡಬೇಕಂತೆ, ಬಂದ್ ಮಾಡ್ತಾರಂತೆ. SLC ಪರೀಕ್ಷೆ ಇದ್ದರೂ ಕೂಡ ಬಂದು SLC ಪರೀಕ್ಷೆ ದಿನಾಂಕವನ್ನೇ ಮುಂದೂಡಿಕೆ ಮಾಡಬೇಕಂತ ಇವರಿಗೋಸ್ಕರ. ಅಲ್ಲ ರೀ, ಯಾವ್ಯಾವ ಪೋಖರಿಗಳು ಅಲ್ಲೇನೋ ಮಾಡಿದ್ವು ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಜನರಿಗೆ ಯಾಕ್ರಿ ಬರೀ ಎಳಿತಾ ಇದ್ದೀರಾ? ಇದನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಮಹಾರಾಷ್ಟ್ರಕ್ಕೆ ಬಿಸಿ ಮುಟ್ಟಬೇಕು, ಕೇಂದ್ರಕ್ಕೆ ಬಿಸಿ ಮುಟ್ಟಬೇಕು. ನಮ್ಮನ್ನು ನಾವು ಬಂದ್ ಮಾಡ್ಕೊಂಡ್ಬಿಟ್ಟು ನಮ್ಮ ಜನರಿಗೆ ಶಿಕ್ಷೆಯನ್ನು ಕೊಟ್ಕೊಂಡ್ರೆ ಏನು ಪ್ರಯೋಜನ? ಈ ಎಲ್ಲ ಸಂಘಟನೆಗಳು ಈಗ ಯಾವುದು ಕೈ ಬಿಡ್ತಾ ಇಲ್ಲ. ಈಗ ಬಂದ್ ಮಾಡೇ ಮಾಡ್ತಾರಂತೆ. ಮೆಟ್ರೋ ಬಂದ್ಗೂ ಕೂಡ ಬಿಗಿ ಪಟ್ಟು ಇಟ್ಕೊಂಡ್ಬಿಟ್ಟಿದ್ದಾರಂತೆ. ಸಾರಿಗೆ ಇಲಾಖೆಗೂ ಕೇಳ್ತಾ ಇದ್ದಾರೆ, ಬಸ್ಗಳನ್ನು ಕೂಡ ನೀವು ಬಿಡಬಾರ್ದು ಅಂತ ಹೇಳಿ. ಬಸ್ ಸಂಚಾರಕ್ಕೂ ಕೂಡ ಈಗ ಅಡ್ಡಿಪಡಿಸೋಕೆ ಮುಂದಾಗಿದ್ದಾರೆ ಸಂಘಟನೆಗಳು. ಬಂದ್ ಮಾಡಬೇಕು, ಯಾವ ಸಂಘಟನೆಗಳು ಕೂಡ ನಿಲ್ಲಿಸಬಾರ್ದು ಅಂತ ಹೇಳಿ. ಅದೇನು ಮಾಡ್ತಾರೋ ಗೊತ್ತಿಲ್ಲ, ವರದಿ ನೋಡಿ. ಮಾರ್ಚ್ 22 ಕರ್ನಾಟಕ ಬಂದ್ ಫಿಕ್ಸ್. SSLC ಪರೀಕ್ಷೆ ಇದ್ದರೂ ಬಂದ್. ಕರ್ನಾಟಕ ಬಂದ್ ನಿರ್ಧಾರ ಕೈಬಿಡದ ಸಂಘಟನೆಗಳು. ಬೆಳಗಾವಿಯಲ್ಲಿ ಬಸ್ ಚಾಲಕ ನಿರ್ವಾಹಕನ ಮೇಲೆ ಮರಾಠಿಗರ ಹಲ್ಲೆ ಘಟನೆ ಸೇರಿದಂತೆ ಮೇಕೆದಾಟು, ಕಳಸಾ ಬಂಡೂರಿ, ಮೆಟ್ರೋ ದರ ಏರಿಕೆ ಸೇರಿದಂತೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ಪರ ಸಂಘಟನೆಗಳು ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಇಂದು ರಾಜಭವನಕ್ಕೆ ಇದೇ ವಿಚಾರದಲ್ಲಿ ಮುತ್ತಿಗೆ ಹಾಕಿದ ಕನ್ನಡ ಸಂಘಟನೆಗಳು ಬಂದ್ ದಿನಾಂಕದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅಂತ ಘೋಷಿಸಿವೆ. SSLC ಪರೀಕ್ಷೆ ಇದ್ದರೆ ಪರೀಕ್ಷಾ ದಿನಾಂಕ ಮುಂದೂಡಲಿ, ಬಂದ್ ಕೈ ಬಿಡೋದಿಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. MES ಸಂಘಟನೆಯನ್ನ ರದ್ದು ಮಾಡಬೇಕು, ನಿಷೇಧ ಮಾಡಬೇಕು. ಎರಡನೇದು, ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆ ಮತ್ತು ಕಳಸಾ ಬಂಡೂರಿ ಯೋಜನೆಗೆ ಅವರು ಒತ್ತನ್ನ ಕೊಡಬೇಕು. ಎರಡೂ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆಸಿ ಮಾತುಕತೆ ಆಡಿ ಕುಡಿಯೋ ನೀರಿಗೆ ಅವ್ರು ಯಾವುದೇ ರೀತಿ ತೊಂದರೆ ಮಾಡಬಾರ್ದು. ಎರಡನೇದು. ಮೂರನೇ ವಿಚಾರ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ. ಇದು ನಮ್ಮ ಪ್ರಮುಖವಾದ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ರಾಜಭವನವನ್ನ ಮುತ್ತಿಗೆ ಹಾಕ್ತಾ ಇದೀವಿ. ಅವ್ರು ಎಲ್ಲಿ ತಡೆದಿರೋ ತಡಿಲಿ, ನಮ್ಮ ಹೋರಾಟ ನಿಲ್ಲೋದಿಲ್ಲ. ಮೆಟ್ರೋ ಬಂದ್ಗೂ ಬಿಗಿಪಟ್ಟು, ಬಸ್ ಸಂಚಾರಕ್ಕೂ ಸಂಘಟನೆಗಳ ಆಗ್ರಹ. ಇನ್ನು ಬಂದ್ ದಿನ ಸಾರಿಗೆ ಸಚಿವರು ಬಸ್ ನಿಲ್ಲಿಸಬೇಕು, ಮೆಟ್ರೋ ಸಂಚಾರವು ಸ್ತಬ್ಧವಾಗಬೇಕು ಅಂತ ಕನ್ನಡ ಸಂಘಟನೆಗಳು ಆಗ್ರಹಿಸಿವೆ. ಯಾವುದೇ ಕಾರಣಕ್ಕೂ ಅಂದು ಸಂಚಾರಕ್ಕೆ ಅನುವು ಮಾಡಿಕೊಡಬಾರದು ಅಂತ ಒತ್ತಾಯಿಸಿದ್ರು. ಸಾರ್ವಜನಿಕ ಸಂಚಾರವನ್ನ ಸ್ಥಗಿತಗೊಳಿಸುವ ಮೂಲಕ ನಾಡು ನುಡಿ ಹೋರಾಟಕ್ಕೆ ಕೈ ಜೋಡಿಸುವಂತೆ ಒತ್ತಾಯಿಸಿದ್ರು. 3,000 ಸಂಘಟನೆಗಳು ಬಂದ್ಗೆ ಬೆಂಬಲ. ಬಂದ್ ಪರ ವಿರೋಧ ಚರ್ಚೆ. ಇನ್ನು ಕರ್ನಾಟಕ ಬಂದ್ಗೆ ಈಗಾಗಲೇ 3,000ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ಕೊಟ್ಟಿವೆ ಅಂತ ಕನ್ನಡ ಸಂಘಟನೆಗಳು ಘೋಷಿಸಿವೆ. ಒಟ್ಟಾರೆ ಬಂದ್ ಬಗ್ಗೆ ಪರ ವಿರೋಧ ಚರ್ಚೆಗಳು ಬರುತ್ತಿರುವ ಮಧ್ಯೆಯೇ ಬಂದ್ ನಡೆಸುತ್ತೇವೆ ಅಂತ ಸಂಘಟನೆಗಳು ಪಟ್ಟು ಹಿಡಿದಿವೆ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಅಲ್ಲಿ ಏನೇ ಆದ್ರೂ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡೋದಿಲ್ಲ. ಇವತ್ತು ಸುಮಾರು 26 ವರ್ಷದಿಂದ ಬೆಳಗಾವಿಗೋಸ್ಕರ ಹಗಲು ರಾತ್ರಿ ಕರವೇ ಕೆಲಸ ಮಾಡ್ತಾ ಇದೆ. ಇನ್ನು ಕರ್ನಾಟಕ ಬಂದ್ಗೆ ಮೆಟ್ರೋ ದರ ಏರಿಕೆ ವಿಚಾರವನ್ನ ಸೇರ್ಪಡೆ ಮಾಡ್ತಾ ಇದ್ದ ಹಾಗೆ ಸರ್ಕಾರ ದರ ನಿಗದಿ ಸಮಿತಿಯನ್ನ ಮತ್ತೆ ಹೊಸದಾಗಿ ನೇಮಿಸುವ ಚಿಂತನೆ ನಡೆಸಿದೆ. ಈಗಾಗಲೇ ಗ್ರಾಹಕರ ಕೆಂಗಣ್ಣಿಗೆ ಗುರಿಯಾಗಿರುವ ಮೆಟ್ರೋ ದರ ಇಳಿಕೆಗೆ ಹೊಸ ಸಮಿತಿ ರಚನೆ ಮಾಡಿ ಕೇಂದ್ರಕ್ಕೆ ಆಗ್ರಹಿಸುವ ಯೋಜನೆಯನ್ನ ರೂಪಿಸಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.